ಅನ್ನ ಇರುತ್ತೆ. ಅನ್ನದಲ್ಲಿ ನರೇಂದ್ರ ಕೂತ್ಕೊಂಡಿದ್ದಾನೆ, ಅವನ ಫ್ರೆಂಡ್ಸ್ ಎಲ್ಲರೂ ಕೂತ್ಕೊಂಡಿದ್ದಾರೆ. ಅವರು ಧ್ಯಾನ ಮಾಡುವ ಆಟ ಆಡ್ತಿದ್ದಾರೆ. ಎಲ್ಲರೂ ಕಣ್ಮುಚ್ಕೊಂಡು ಕೂತಿದ್ದಾರೆ. ಆದ್ರೆ ನರೇಂದ್ರ ಮಾತ್ರ ಗಾಢ ಧ್ಯಾನದಲ್ಲಿ ನೀನಾಗ್ಬಿಟ್ಟ. ಅವನ ಮನಸ್ಸು ಭಗವಂತನಲ್ಲಿ ಏಕಾಗ್ರ ಆಯಿತು. ಅವನಿಗೆ ಸುತ್ತಮುತ್ತ ಯಾರಿದ್ದಾರೆ, ಏನ್ ಶಬ್ದ ಬರ್ತಿದೆ, ಏನು ಕೇಳಿಸ್ತಿಲ್ಲ. ಆ ಮಟ್ಟದ ಏಕಾಗ್ರತೆ ಅವನದ್ದು. ಆ ಹೊತ್ತಿಗೆ ಸರಿಯಾಗಿ ಅಲ್ಲಿಗೆ ಒಂದು ಹಾವು ಬರುತ್ತೆ. ಹಾವು ನೋಡಿದ್ದೀರಾ ನೀವು? ನೋಡಿದ್ದೀರಾ? ನಿಮ್ಮ ಮನೆ ಹತ್ರ ಇರುತ್ತಾ? ಅಲ್ಲಿ ಬಹಳ ಜನ ಹುಡುಗರು ಇದ್ರಲ್ಲ, ಅವರಲ್ಲಿ ಯಾರೋ ಒಬ್ಬರು ಮಧ್ಯೆ ಮಧ್ಯೆ ಕಣ್ತೆಗೆದು ನೋಡ್ತಾ ಇದ್ರು. ನೀವು ಧ್ಯಾನ ಮಾಡಿ ಅಂದ್ರೆ ಮಧ್ಯೆ ಮಧ್ಯೆ ಕಣ್ತೆಗಿದ್ದೀರಲ್ಲ, ಹಾಗೆ ಯಾರೋ ಒಬ್ಬರು ಹುಡುಗರು ಕಣ್ತೆಗೆದು ನೋಡ್ತಾ ಇದ್ರು. ಅವನಿಗೆ ಹಾವು ಕಾಣಿಸ್ತು. ಹಾವು ನೋಡಿದ ಕೂಡಲೇ ಅವನು ಜೋರಾಗಿ ಹಾವು ಹಾವು ಅಂತ ಕಿರಿಚ್ತಾ ಎದ್ದು ಓಡ್ಬೋದು. ಬೇರೆ ಹುಡುಗರು ಎಲ್ಲೂ ಇದ್ರಲ್ಲ, ಅವರು ಹಾವು ಬಂತು ಅಂತ ಹೆದರಿ ಓಡ್ಬೋದ್ರು. ಆದ್ರೆ ನರೇಂದ್ರ ಮಾತ್ರ ಅವರ ಅಪ್ಪ ಅಮ್ಮ ಬಂದ್ರು. ಎಲ್ರಿಗೂ ಭಯ ಆಯಿತು. ಆದ್ರೆ ಏನ್ ಮಾಡುದು? ನರೇಂದ್ರ ಹಾಗೆ ಕೂತಿದ್ದಾನೆ. ಸ್ವಲ್ಪ ಹೊತ್ತಿಗೆ ಹಾವು ತಾನಾಗಿ ಹರಿದು ಎಲ್ಲೋ ಹೋಗ್ಬಿಟ್ಟು. ನರೇಂದ್ರ ಎದ್ದ ಮೇಲೆ ಅವ್ರ ಅಪ್ಪ ಅಮ್ಮ ಕೇಳ್ತಾರೆ, ಹಾವು ಬಂತು ಅಂತ ಎಲ್ಲರೂ ಅಷ್ಟು ಕಿಂಚಿದ್ರು, ನೀನ್ಯಾಕೆ ಎದ್ದು ಬರಲಿಲ್ಲ? ಹಾವು ಏನಾದರೂ ನಿಮಗೆ ತೊಂದರೆ ಕೊಟ್ಟರೆ ಏನ್ ಮಾಡಬೇಕು ಅಂತ. ಆಗ ನರೇಂದ್ರ ಏನ್ ಹೇಳ್ತಾನೆ ಗೊತ್ತಾ? ಕೇಳಿಸ್ಕೊಬಾರ್ದು, ಆ ಬಾಟಲ್ ಇಲ್ಲಿ ಜನ ಇರ್ತಾರಲ್ವ, ಎಷ್ಟು ಗಲಾಟೆ ಇರುತ್ತಲ್ವ, ಆ ಎಲ್ಲರ ನಡುವೆ ನರೇಂದ್ರ ಜಾತ್ರೆಯಲ್ಲಿ ಬಹಳ ವಸ್ತುವಿನ ಮಾರಿ ನಿಂತಿರ್ತಾರೆ. ಎಲ್ಲ ಕರ್ಕೊಂಡು ಹೋಗ್ತಿರ್ತಾನೆ. ಒಂದು ಕಡೆ ನರೇಂದ್ರ ಶಿವನ ವಿಗ್ರಹ, ಶಿವನ ಮೂರ್ತಿ ಅದನ್ನು ತಗೊಳ್ತಾನೆ. ಈ ರೀತಿ ಜಾತ್ರೆಯಲ್ಲಿ ಇಬ್ರು ಅಣ್ಣ ತಮ್ಮ ನೋಡ್ಕೊಂಡು ಹೋಗ್ತಾ ಇರುವಾಗ ಹಿಂದ್ಗಡೆಯಿಂದ ಒಂದು ಕುದುರೆ ಗಾಡಿ ಬರುತ್ತೆ. ಅವಾಗೆಲ್ಲ ಆಟೋ ಬೈಕ್ ಎಲ್ಲ ಇರಲಿಲ್ಲ, ಗೊತ್ತಾಯ್ತಾ? ಏನಿದ್ರು ಕುದುರೆ ಗಾಡಿ, ಎತ್ತಿನ ಗಾಡಿ ಇತ್ತು, ಸರಿನಾ? ಒಂದು ಕುದುರೆ ಗಾಡಿ ಬರುತ್ತೆ. ಕುದುರೆ ಎಷ್ಟು ಫಾಸ್ಟ್ ಆಗಿ ಹೋಗುತ್ತಲ್ವಾ, ನೀವು ನೋಡಿದ್ದೀರಲ್ವಾ? ಕುದುರೆ ಫಾಸ್ಟ್ ಓಡುತ್ತೆ. ಕುದುರೆ ಗಾಡಿ ಬರ್ತಾ ಇದೆ. ನೋಡಿದ್ರೆ ಆ ಮಣ್ಣಿನ ರಸ್ತೆಯಲ್ಲಿ ಮಧ್ಯದಲ್ಲಿ ಆ ನರೇಂದ್ರನ ತಮ್ಮ, ನರೇಂದ್ರ ಯಾರ ಕೈ ಹಿಡ್ಕೊಂಡಿದ್ದಾನ ಚಿಕ್ಕ ಹುಡುಗ, ಅವನ ರಸ್ತೆ ಮಧ್ಯದಲ್ಲಿ ಇದ್ದಾನೆ. ಕುದುರೆ ಗಾಡಿ ವೇಗವಾಗಿ ಬರ್ತಿದೆ. ಇನ್ನೇನು ಕುದುರೆಯ ಕಾಲ್ ಕೆಳಗೆ ಬಿದ್ದು ಆ ಪಾಪು, ಆ ಚಿಕ್ಕ ಹುಡುಗ ತೀರ್ಕೊಂಡು ಹೋಗ್ಬೇಕು. ಅಷ್ಟರಲ್ಲಿ ಸುತ್ತಮುತ್ತ ಬಹಳ ಜನ ಇದ್ದಾರೆ. ಆದ್ರೆ ಯಾರೂ ಆ ಚಿಕ್ಕ ಪಾಪುಗೆ ಸಹಾಯ ಮಾಡ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಎಲ್ರಿಗೂ ಭಯ, ಎಲ್ಲಿ ಕುದುರೆ ನನ್ನ ಮೇಲೆ ಬಂದ್ಬಿಟ್ರೆ, ನಾನು ತೀರ್ಕೊಂಡ್ರೆ ಅಂತ ಭಯ ಎಲ್ರಿಗೂ. ಆಗ ನರೇಂದ್ರ ಮಾತ್ರ ಸ್ವಲ್ಪನೂ ಪ್ರಾಣ ಭಯ ಇಲ್ಲದೆ ಓಡಿ ಹೋಗಿ ಆ ಚಿಕ್ಕ ಹುಡುಗನನ್ನು ಗಟ್ಟಿ